ಈ 4 ರೂಪಗಳು ಕೂಡ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ 4 ರೂಪಗಳ ಪತ್ನಿಯರು. ಈ ಶಾಂತಿ ಅಂದ್ರೆ ಅನಿರುದ್ಧ ರೂಪದ ಹೆಂಡತಿ. ಕೃತಿಪತಿ ಪ್ರದ್ಯುಮ್ನ ಹೆಂಡತಿ ಕೃತಿ. ಮಾಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ. ಹೀಗಾಗಿ ಶಾಂತಿ, ಕೃತಿ, ಜಯ, ಮಾಯಾ ಅಂತ ಆ ಭಗವಂತನ 4 ರೂಪಗಳಾದಂತಹ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ ರೂಪಗಳ ಪತ್ನಿಯರವರು. ಮಹಾಲಕ್ಷ್ಮೀ ದೇವಿ ಸಮುದ್ರದಿಂದ ಹೊರಗೆ ಬಂದಿರತಕ್ಕಂತಹ ರೂಪಕ್ಕೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಮತ್ತೆ ಜನಕ ಮಹಾರಾಜನ ಮಗಳಾಗಿ ಅವತಾರ ಮಾಡಿದ್ರು ಸೀತಾದೇವಿ. ಜನಕಜ, ಕಮಲಾಲಯ, ಆ ಕಮಲವನ್ನೇ ಆಲಯವನ್ನಾಗಿ ಪಡೆದವಳು ಕಮಲಾಲಯ ಅಂತ. ಶ್ರೀನಿವಾಸ ದೇವರಿಗೆ ಪತ್ನಿಯಾದ್ರು ಕಮಲಾಲಯ. ಕಮಲದಲ್ಲಿ ತಾನು ಸಿಕ್ಕಳವ ಕಮಲಾಲಯ. ಆಮೇಲಕ್ಕೆ ದಕ್ಷಿಣ ಅಂತ ಲಕ್ಷ್ಮೀದೇವಿಯ ಪ್ರತ್ಯೇಕವಾದ ರೂಪ. ಯಾವುದಕ್ಕೆ ಹೆಸರು ದಕ್ಷಿಣ ಅಂತಂದ್ರೆ ಆ ಭಗವಂತನ ಅರ್ಧ ನರನಾರಿ ರೂಪ. ಹೇಗೆ ನಾವು ಪಾರ್ವತಿ ಪರಮೇಶ್ವರ ಕೇಳ್ತೀವಲ್ಲ ಅರ್ಧ ನರನಾರಿ ರೂಪ ಅಂತ, ಹಂಗ ಭಗವಂತನದ್ದು ಅರ್ಧ ನರನಾರಿ ರೂಪ. ಒಂದೇ ರೂಪದಲ್ಲಿ ಅರ್ಧ ಭಾಗ ಭಗವಂತ, ಇನ್ನೊಂದು ಅರ್ಧ ಭಾಗ ಲಕ್ಷ್ಮೀದೇವಿ. ಆ ರೀತಿಯಾದ ಭಗವಂತನ ಶರೀರದಲ್ಲಿ ಅರ್ಧ ಭಾಗವನ್ನು ಆಕ್ರಮಣ ಮಾಡಿದಂತಹ ರೂಪಕ್ಕೆ ದಕ್ಷಿಣ ರೂಪ ಅಂತ ಕರೀತಾರೆ. ಭಗವಂತನಿಗೆ ಯಜ್ಞ ಅಂತ ಹೆಸರು, ಯಜ್ಞನಾಮಕ ಭಗವಂತ. ಆ ಯಜ್ಞನಾಮಕ ಭಗವಂತನ ಹೆಂಡತಿ ದಕ್ಷಿಣ ಅಂತ ಹೇಳಿ. ಯಾವುದೇ ಯಜ್ಞ ಮಾಡಲಿ ದಕ್ಷಿಣ ಕೊಡಬೇಕು, ಅವಾಗೆ ಸಾರ್ಥಕ ಆಗ್ತದೆ, ಇಲ್ಲಿದ್ರೆ ಸಾರ್ಥಕ ಆಗೋದಿಲ್ಲ. ಯಜ್ಞ ದಕ್ಷಿಣ ಎಂಬುದು ಲಕ್ಷ್ಮೀದೇವಿಯ ರೂಪ. ಹಾಗೆ ಲಕ್ಷ್ಮೀದೇವಿ ಸರ್ವತ್ರ ವ್ಯಾಪ್ತಳು. ಏನು ಎದೆಯಲ್ಲಿ ಶ್ರೀವತ್ಸಾಂಕಿತ ಚಿಹ್ನ ಅಂತ ಕರೀತಾರೆ. ಭಗವಂತನ ಎದೆಯ ಮೇಲೆ ಒಂದು ಕಪ್ಪು ಮಚ್ಚೆ, ಅದು ಏನು ಅಂದ್ರೆ ಶ್ರೀ ಎಂಬಂತಹ ಲಕ್ಷ್ಮೀದೇವಿಯ ಭಗವಂತನ ಎದೆ, ಅದಕ್ಕೆ ಶ್ರೀವತ್ಸ ಅಂತ ಕರೀತಾರೆ ಭಗವಂತನನ್ನು. ಆಮೇಲೆ ಎಲ್ಲ ತೊಡಿ ಮೇಲೆ ಕೂಡಿಸ್ಕೊಂಡಿರ್ತಾನೆ, ಲಕ್ಷ್ಮೀ ರೂಪ, ಅದಕ್ಕೆ ಲಕ್ಷ್ಮೀ ರೂಪ. ಸೊ ಎದೆ ಮೇಲೆ ಶ್ರೀ ರೂಪ, ಆಮೇಲೆ ತೊಡಿ ಮೇಲೆ ಲಕ್ಷ್ಮೀ ರೂಪವನ್ನು ಕೂಡಿಸಿಕೊಂಡಿರ್ತಾನೆ. ಹೀಗೆ ಒಂದೊಂದು ರೂಪಕ್ಕೆ ಒಂದೊಂದು ಹೆಸರು. ದಕ್ಷಿಣ ಎಂಬ ರೂಪ ಪೂರ್ಣವಾಗಿ ಭಗವಂತನ ಶರೀರದಲ್ಲಿಯೇ ಅರ್ಧ. ಬಲಗಡೆಗೆ ಭಗವಂತನ ರೂಪ, ಎಡಗಡೆಗೆ ಲಕ್ಷ್ಮೀದೇವಿಯ ರೂಪ. ದಕ್ಷಿಣ ಅಂದ್ರೆ ಬಲಭಾಗ ಅಂತ ಅರ್ಥ. ಬಲಭಾಗದಲ್ಲಿ ದಕ್ಷಿಣ ಎಂಬ ಭಗವಂತನ ರೂಪವನ್ನು ಪಡೆದವಳು ಆದ ಕಾರಣ ಈಕೆಗೆ ದಕ್ಷಿಣ ಅಂತ ಹೆಸರು. ದಕ್ಷಿಣ ಅಂದ್ರೆ ಎಡಗಡೆ ಇರುವ ರೂಪ, ಭಗವಂತ ಬಲಗಡೆ ಇರ್ತಾನೆ. ಹೀಗೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಎಲ್ಲ ರೂಪಗಳಿಗಿಂತಲೂ ಈ ದಕ್ಷಿಣ ರೂಪ ಅನ್ನೋದು ವಿಶಿಷ್ಟವಾದಂತಹ ರೂಪ. ಬೇರೆ ರೂಪಗಳಿಗಿಂತಲೂ ಈ ರೂಪದಲ್ಲಿ ಸುಖ ಹೆಚ್ಚು ಅಭಿವ್ಯಕ್ತಿ ಆಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಆ ರೀತಿಯಾದ ಭಗವಂತನಿಗೆ ಪೂರ್ತಿ ಹತ್ತಿರ ಇರತಕ್ಕಂತಹ ಸಂಪೂರ್ಣ ಶರೀರವನ್ನೇ ಆಕ್ರಮಣ ಮಾಡಿಕೊಂಡಂತಹ ಅರ್ಧ ರೂಪ, ಅರ್ಧ ನರನಾರಿ ರೂಪ, ಅದಕ್ಕೆ ದಕ್ಷಿಣ ಅಂತ ಕರೀತಾರೆ. ಈ ರೀತಿಯಾಗಿ ದಕ್ಷಿಣ. ಆಮೇಲೆ ಪದ್ಮ ಅಂದ್ರೆ ಈ ಮಹರ್ಷಿಗಳಿಗೆ ಒಬ್ಬ ಮಗಳು ಹುಡ್ತಾಳೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಭೃಗು ಮಹರ್ಷಿಗಳ ಮಗಳಾಗಿ ಹುಡ್ತಾಳೆ. ಅದಕ್ಕೆ ಆಕೆ ಭಾರ್ಗವಿ ಅಂತ ಹೆಸರು. ಭೃಗು ಮಹರ್ಷಿಯ ಮಗಳಾಗಿ ಹುಟ್ಟಿದ ಕಾರಣ ಭಾರ್ಗವಿ ಅಂತ ಆಕೆ ಹೆಸರು. ಅದಕ್ಕೆ ಆಕೆಗೆ ಪದ್ಮ ಅಂತಾನು ಕರೀತಾರೆ. ಹೀಗಾಗಿ ಪದ್ಮಾರೂಪ. ಈ ರೀತಿಯಾಗಿ ತ್ರಿಲೋಕೇಶ್ವರಿ, 3 ಲೋಕಕ್ಕೆ ಅಧಿಪತಿಯಾಗಿರತಕ್ಕಂತಹ ಆ ಲಕ್ಷ್ಮೀದೇವಿ ಅಣು ಮಹತ್ತಿನೊಳಿದ್ದು ಉಪಮಾರಹಿತಳೆನಿಸುವಳು. ಅಣು ಮಹತ್ತು, ಸಣ್ಣ ಪದಾರ್ಥದಲ್ಲಿ ಇರ್ತಾಳೆ, ಮಹತ್ ಪದಾರ್ಥಗಳಲ್ಲಿ ಇರ್ತಾಳೆ. ಭಗವಂತ ಯಾವ ರೀತಿಯಾಗಿ ಆ ಸಣ್ಣದರೊಳಗೆ ದೊಡ್ಡರೊಳಗೆ ಎಲ್ಲ ಕಡೆಗೂ ವ್ಯಾಪ್ತನಾಗಿರ್ತಾನೆ, ಲಕ್ಷ್ಮೀದೇವಿಯು ಕೂಡ ಆ ರೀತಿಯಾಗಿ ಅಣು ಮಹತ್ ಎಲ್ಲ ರೂಪಗಳಲ್ಲಿಯೂ ಕೂಡ, ಎಲ್ಲಾ ಪ್ರಾಂತಗಳಲ್ಲಿಯೂ ಎಲ್ಲಾ ಪದಾರ್ಥಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಇರ್ತಾಳೆ. ಉಪಮಾ ರಹಿತಳು.
ಉಪಮಾ ಅಂದ್ರೆ ಹೋಲಿಸೋದು, ದೃಷ್ಟಾಂತ. ಉಪಮಾ ರಹಿತಳು ಅಂದ್ರೆ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿ ಹೆಂಗಿದ್ದಾಳಪ್ಪ ಅಂತಂದ್ರೆ, ಹೆಂಗೆ ಅಂಥವ್ರು ಇನ್ನೊಬ್ರು ಇದ್ರೆ ಅವ್ರಿಗೆ ಹೋಲಿಸ್ಬೋದು, ಅಂಥವ್ರು ಇನ್ನೊಬ್ರು ಇಲ್ಲೇ ಇಲ್ಲ, ಹೋಲಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ ಉಪಮಾ ರಹಿತಳು, ಇನ್ನೊಬ್ಬರನ್ನ ಹೋಲಿಸ್ಲಿಕ್ಕೆ ಬರೋದೇ ಇಲ್ಲ. ಅಂತಹ ಮಹಾಮಹಿಮೆ ಲಕ್ಷ್ಮೀದೇವಿದು. ಉಪಮಾರಹಿತಳು ಎನಿಸುವಳು ಅಂತ ಲಕ್ಷ್ಮೀದೇವಿಯರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಆಚಾರ್ಯ? ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನ್ಯ ದೇವತೆ ಶ್ರೀ ಭೂ ಮಹಾದುರ್ಗಾ, ಶ್ರೀ ಭೂ ಮಹಾದುರ್ಗಾ ಅಂಬ್ರಣಿ ರುಕ್ಮಿಣಿ ಸತ್ಯಭಾಮ ಶಾಂತಿ ಕೃತಿ ಜಯ ಮಾಯಾ ಮಹಾಲಕ್ಷ್ಮಿ ಜನಕ ಪುತ್ರಿಯಾದ ಸೀತೆ, ಜನಕ ಪುತ್ರಿಯಾದ ಸೀತೆ ಅಮಲಾಲಯ ದಕ್ಷಿಣ ಪದ್ಮ ಎಂಬುದಾಗಿ ಮೂರು ಲೋಕದ ಅಧಿಪತಿಯಾದ ಲಕ್ಷ್ಮೀದೇವಿ ಅನೇಕ ರೂಪಗಳನ್ನು ಪಡೆದವಳು. ಅಣುವಿನಲ್ಲಿ ಅಣುವಿನಲ್ಲಿ ಹತ್ತಿನಲ್ಲಿ ಮಹತ್ತಿನಲ್ಲಿ ವ್ಯಾಪ್ತಳಾಗಿದ್ದು ಉಪಮಾರಹಿತಳು ಎನಿಸುವಳು. ಉಪಮಾರಹಿತಳು ಎನಿಸುವಳು.
ಲಕ್ಷ್ಮಿ ಗುಣಗಳತ್ರಯಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾಂಭ್ರಣಿ ಗುಣಗಳ ತ್ರಯಮಾನಿ ಶ್ರೀ ಕುಂಭಿಣಿ ಮಹಾ ದುರ್ಗಾಂಬಿಣಿ ಗುಣಗಳ ತ್ರಯಮಾನಿ ಶ್ರೀ ಕುಂಭಿಣಿ ಮಹಾ ದುರ್ಗಾಂಬಿಣಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯ ಮಹಾಲಕ್ಷ್ಮಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯ ಲಕ್ಷ್ಮಿ ರುಕ್ಮಿಣಿ ಸತ್ಯ ಶಾಂತಿ ಕೃತಿ ಜಯ ಮಾಯ ಲಕ್ಷ್ಮಿ ಜನಕಜ ಕಮಲಾಲಯ ದಕ್ಷಿಣೆಯು ಪದ್ಮಾ ತ್ರಿಲೋಕೇಶ್ವರಿ ಜನಕಜ ಕಮಲಾಲಯ ದಕ್ಷಿಣೆಯು ಪದ್ಮ ತ್ರಿಲೋಕೇಶ್ವರಿ ಜನಕಜ ಕಮಲಾಲಯ ದಕ್ಷಿಣೆಯು ಪದ್ಮ ತ್ರಿಲೋಕೇಶ್ವರಿ ಅಣುಮಹತ್ತಿನೊಳಿದ್ದು ಪಮಾರಹಿತಳೆನೆಸುವಳು ಹನುಮತ್ತಿನೊಳಿದ್ದು ಪಮಾರಹಿತಳೆನಿಸುವಳು ಹನುಮತ್ತಿನೊಳಿದ್ದು ಪಮಾರಹಿತಳೆನಿಸುವಳು ಘೋಟಕಾಸ್ಯನ ಮಡದಿಗಿಂದಲಿ ಘೋಟಕಾಸ್ಯನ ಮಡಿದಿಗಿಂತಲಿ ಘೋಟಕಾಸ್ಯನ ಮಡಿದಿಗಿಂತಲಿ ಆಟಕೋದರ ಪವನರಿರುವರು ಆಟಕೋದರ ಪವನರಿರುವರು ಆಟಕೋದರ ಪವನರಿರುವರು ಕೋಟಿ ಗುಣದಿಂದ ಧಮರಿಣಿಪರು ಆವ ಕಾಲದಲ್ಲಿ ಕೋಟಿ ಗುಣದಿಂದ ಧಮರಿಣಿಪರು ಕೋಟಿ ಗುಣದಿಂದ ಧಮರಿಣಿಪರು ಆವ ಕಾಲದಲ್ಲಿ ಕೇಟಪತಿ ಶೇಷಾಮರೇಂದ್ರರ ಕೇಟಪತಿ ಶೇಷಾಮರೇಂದ್ರರ ಕೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ ಪಾಟಿ ಮಾಡದೆ ಶ್ರೀಶನ ಪಾಟಿ ಮಾಡದೆ ಶ್ರೀಶನ ಕೃಪಾ ನೋಟದಿಂದಲೇ ಸರ್ವರಳು ವ್ಯಾಪಾರ ಮಾಡುವರು ಕೃಪಾ ನೋಟದಿಂದಲೇ ಸರ್ವರು ವ್ಯಾಪಾರ ಮಾಡುವರು ಕೃಪಾ ನೋಟದಿಂದಲೇ ಸರ್ವರು ವ್ಯಾಪಾರ ಮಾಡುವರು ಲಕ್ಷ್ಮೀದೇವಿ ಆದ ಮೇಲಕ್ಕೆ ಮುಂದೆ ಬ್ರಹ್ಮವಾಯುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಘೋಟಕಾಸ್ಯನ ಮಡದಿಗಿಂತಲೀ ಘೋಟಕಾಸ್ಯ ಘೋಟಕ ಅಂತಂದ್ರೆ ವರಾಹದೇವರು, ಹಯಗ್ರೀವ ರೂಪಿ. ಘೋಟಕ ಅಂತಂದ್ರೆ ಹಯಗ್ರೀವ. ಘೋಟಕಾಸ್ಯ ಘೋಟಕ ಅಂತಂದ್ರೆ ಕುದುರೆ ಅಂತ ಅರ್ಥ. ಘೋಟಕ ಹಾಸ್ಯ ಅಂದ್ರೆ ಮುಖ. ಘೋಟಕಾಸ್ಯ ಅಂದ್ರೆ ಹಯಮುಖ ಅಂತ ಅರ್ಥ. ಸೊ ಹಯಗ್ರೀವ ದೇವರು ಘೋಟಕಾಸ್ಯ ಅಂದ್ರೆ ಹಯಗ್ರೀವ ದೇವರು. ಆ ಹಯಗ್ರೀವ ದೇವನ ಮಡದಿ ಹೆಂಡತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಘೋಟಕಾಸ್ಯನ ಮಡದಿಗಿಂತಲೇ ಅಂದ್ರೆ ಆ ಹಯಗ್ರೀವ ಪತ್ನಿಯಾದ ಲಕ್ಷ್ಮೀದೇವಿಗಿಂತಲೇ ಆಟಕೋದರ ಪವನರು ಇರುವರು. ಆಟಕೋದರ, ಹಾಟಕ ಅಂತಂದ್ರೆ ಸುವರ್ಣ, ಉದರ ಅಂದ್ರೆ ಗರ್ಭ, ಸುವರ್ಣ ಗರ್ಭ, ಹಿರಣ್ಯ ಗರ್ಭ ಬ್ರಹ್ಮ ಅಂತ ಅರ್ಥ. ಆಟಕೋದರ ಅಂತಂದ್ರೆ ಬ್ರಹ್ಮ. ಯಾಕೆ? ಬ್ರಹ್ಮದೇವರಿಗೆ ಹಿರಣ್ಯ ಗರ್ಭ ಅಂತ ಹೆಸರು. ಯಾಕೆ? ಬ್ರಹ್ಮಾಂಡ ಇದು ಹಿರಣ್ಯ ರೂಪವಾದದ್ದು ಬ್ರಹ್ಮಾಂಡ. ಅದರ ಗರ್ಭದಲ್ಲಿ ಜನಿಸಿದವರಾದ ಕಾರಣ ಬ್ರಹ್ಮದೇವರಿಗೆ ಹಿರಣ್ಯ ಗರ್ಭ ಅಂತ ಹೆಸರು. ಅದನ್ನೇ ಇಲ್ಲಿ ಹಾಟಕೋದರ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಟಕೋದರ ಅಂದ್ರೆ ಹಿರಣ್ಯ ಗರ್ಭ ಅಂತಂದ್ರೆ ಬ್ರಹ್ಮದೇವರು. ಆಮೇಲೆ ಪವನರು ವಾಯುದೇವರು. ಇವರಿಬ್ಬರು ಕೂಡ ಕೋಟಿ ಗುಣದಿಂದ ಅಧಮರೆನಿಕರು ಆವ ಕಾಲದಲ್ಲಿ. ಆ ಲಕ್ಷ್ಮೀದೇವಿಗಿಂತಲೂ ಈ ಬ್ರಹ್ಮವಾಯುಗಳು ಕೋಟಿ ಗುಣದಿಂದ ಕಡಿಮೆ ಅಂತ ಆಗ್ತಾರೆ. ಕೋಟಿ ಗುಣದಿಂದ ಲಕ್ಷ್ಮೀ ಗತಿಕರು ಶ್ರೀ ಪುರಂದರ ವಿಠಲನು, ಅನಂತ ಗುಣದಿಂದ ಲಕ್ಷ್ಮೀ ಗತಿಕನು ಶ್ರೀ ಪುರಂದರ ವಿಠಲನು. ಅಂದ್ರೆ ಬ್ರಹ್ಮವಾಯುಗಳಿಗಿಂತಲೂ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಾಮ. ಹೀಗೆ ಲಕ್ಷ್ಮೀದೇವಿಗಿಂತಲೂ ಕೋಟಿ ಗುಣದಿಂದ ಈ ಬ್ರಹ್ಮವಾಯುಗಳು ಕಡಿಮೆ ಆದವರು. ಇವರ ಶಕ್ತಿ ಅಂತದ್ದು ಅಂದ್ರೆ ಹೇಟಪತಿ ಶೇಷ ಅಮರೇಂದ್ರದ ಪಾಟಿ ಮಾಡದೆ ಈ ಬ್ರಹ್ಮವಾಯುಗಳು ಎಂಥವರಪ್ಪ ಅಂತಂದ್ರೆ ಹೇಟಪತಿ. ಹೇಟ ಅಂತಂದ್ರೆ
ಅಂತಂದ್ರೆ ಆಕಾಶ. ಖೇಟ ಅಂದ್ರೆ ಆಕಾಶದಲ್ಲಿ ಹಠ ಸಂಚಾರ ಮಾಡುತ್ತೆ ಅಂದ್ರೆ ಪಕ್ಷಿ. ಖೇಟಪತಿ ಅಂದ್ರೆ ಪಕ್ಷಿರಾಜ ಅಂತ ಅರ್ಥ, ಅಂದ್ರೆ ಗರುಡ ಅಂತ ಅರ್ಥ. ಖೇಟಪತಿ ಅಂದ್ರೆ ಗರುಡ. ಶೇಷ ಶೇಷದೇವರು. ಅಮರೇಂದ್ರ ದೇವೇಂದ್ರ ದೇವೇಂದ್ರ. ಗರುಡ, ಶೇಷ, ದೇವೇಂದ್ರ ಈ ಎಲ್ಲ ದೇವತೆಗಳನ್ನು ಪಾಟಿ ಮಾಡದೆ, ಅವ್ರನ್ನ ಯಾರನ್ನು ಲೆಕ್ಕ ಮಾಡದೆ, ಶ್ರೀಶನ ಕೃಪಾನೋಟದಿಂದಲೇ, ಆ ಭಗವಂತನ ಕೃಪಾದೃಷ್ಟಿ, ಆ ಭಗವಂತನ ಕೃಪೆಯಿಂದ ಸರ್ವರೊಳು ವ್ಯಾಪಾರ ಮಾಡುವರು. ಎಲ್ಲರೊಳಗೆ ಇದ್ದುಕೊಂಡು ಎಲ್ಲ ವ್ಯಾಪಾರಗಳನ್ನು, ಎಲ್ಲ ಕೆಲಸಗಳನ್ನು ಮಾಡುವಂತಹ ಮಹಾನುಭಾವರು ಬ್ರಹ್ಮವಾಯುಗಳು. ಅಂದ್ರೆ ಈ ಗರುಡ, ಶೇಷ, ರುದ್ರ, ಇಂದ್ರ ಎಲ್ಲ ದೇವತೆಗಳು ಕೂಡ ಈ ಬ್ರಹ್ಮವಾಯುಗಳ ಅಧೀನರಾಗಿ ಕೆಲಸ ಮಾಡಬೇಕಾಗಿದ್ದೆ. ಇವರಿಗೆ ಇವರ ಅನುಗ್ರಹ ಬೇಕಾಗಿಲ್ಲ. ಆದರೆ ಬೇರೆ ದೇವತೆಗಳಿಗೆಲ್ಲ ಬ್ರಹ್ಮವಾಯುಗಳ ಅನುಗ್ರಹ ಬೇಕು. ಆದರೆ ಬ್ರಹ್ಮವಾಯುಗಳಿಗೆ ಮಾತ್ರ ಯಾವ ದೇವತೆಯ ಅನುಗ್ರಹವೂ ಬೇಡ. ಅದಕ್ಕೇನಂದ್ರು ಪಾಟಿ ಮಾಡದೆ ಅಂತಂದ್ರು. ಆ ಎಲ್ಲ ಗರುಡ, ಶೇಷ, ರುದ್ರಾದಿ ಎಲ್ಲ ದೇವತೆಗಳನ್ನು ಲೆಕ್ಕ ಮಾಡದಂಗಿ ಈ ಬ್ರಹ್ಮವಾಯುಗಳು ತಾವು ಎಲ್ಲರಲ್ಲಿ ವ್ಯಾಪಿಸಿದ್ದು ಅವರಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ಅವರು ಈ ದೇವತೆಗಳ ದ್ವಾರ ಮಾಡಿಸ್ತಾರೆ ಅಂತ ಅರ್ಥ. ಬ್ರಹ್ಮವಾಯುಗಳು ಈ ಗರುಡ, ಶೇಷ, ರುದ್ರರ ದ್ವಾರ ಮತ್ತು ಬೇರೆ ತತ್ವಾಭಿಮಾನಿಗಳ ದ್ವಾರ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ಅಂದ್ರೆ ಅರ್ಥ ಏನಾಯ್ತು? ಇವರೆಲ್ಲರಿಗಿಂತಲೂ ಅವರು ಉತ್ತಮರು ಅಂತ ಆಯ್ತು. ಎಲ್ಲಾ ತತ್ವಾಭಿಮಾನಿಗಳಿಗಿಂತಲೂ, ಗರುಡ, ಶೇಷ, ರುದ್ರಾದಿಗಳಿಗಿಂತಲೂ ಈ ಬ್ರಹ್ಮವಾಯುಗಳು ಉತ್ತಮರು ಎಂಬ ಮಾತನ್ನು ತಿಳಿಸಿದಂತೆ ಆಯಿತು. ಮತ್ತು ಆ ಲಕ್ಷ್ಮೀದೇವಿಗಿಂತಲೂ ಕೋಟಿ ಗುಣ ಕಡಿಮೆ ಎಂಬುದನ್ನು ಕೂಡ ತಿಳಿಸಿದಂತೆ ಆಯಿತು. ಹಯಗ್ರೀವ ರೂಪಿಯಾದ ಶ್ರೀಹರಿಯ ಪತ್ನಿಯಾದ ಲಕ್ಷ್ಮೀದೇವಿಗಿಂತಲೂ ಬ್ರಹ್ಮವಾಯುಗಳಿಬ್ಬರು ಎಲ್ಲ ಕಾಲದಲ್ಲಿ ಕೋಟಿ ಗುಣಗಳಿಂದ ಕಡಿಮೆ ಆದವರು. ಪಕ್ಷಿರಾಜನಾದ ಗರುಡ, ಶೇಷ, ದೇವೇಂದ್ರ ಮೊದಲಾದವರನ್ನು ಲೆಕ್ಕಿಸದೆ ಲಕ್ಷ್ಮೀಪತಿಯಾದ ಶ್ರೀಹರಿಯ ಕೃಪಾದೃಷ್ಟಿಯಿಂದ ಇವರು ಎಲ್ಲರಲ್ಲಿ ನಿಂತು
ಎಲ್ಲರಲ್ಲಿ ನಿಂತು ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸುವರು. ಎಲ್ಲ ಕರ್ಮಗಳನ್ನು ಮಾಡಿಸುವರು. ಕಠಿಣ ಪದಗಳ ಅರ್ಥ ಮಾಡ್ಕೊಳ್ಳಿ. ಹಿರಣ್ಯ ಗರ್ಭ, ಆಟಕೋದರ. ಆಟಕೋದರ ಅಂದ್ರೆ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು. ಹೇಟಪತಿ, ಅಕ್ಷಿರಾಜ ಅಂದ್ರೆ ಗರುಡ. ಘೋಟಕಸ್ಯನ ಮಡದಿಗಿಂತಲಿ ಹಾಟಕೋದರ ಪವನರಿರುವರು. ಘೋಟಕಾಸ್ಯನ ಮಡದಿಗಿಂತಲಿ ಆಟಕೋದರ ಪವನರಿರುವರು. ಘೋಟಕಾಸ್ಯನ ಮಡದಿಗಿಂತಲಿ ಆಟಕೋದರ ಪವನರಿರುವರು. ಕೋಟಿ ಗುಣದಿಂದ ಧಮರೆನಿಪರು ಆವ ಕಾಲದಲ್ಲಿ. ಕೋಟಿ ಗುಣದಿಂದ ಧಮರೆನಿಪರು ಕಾಲದಲ್ಲಿ. ಕೋಟಿ ಗುಣದಿಂದ ಧಮರೆನಿಪರು ಆವ ಕಾಲದಲ್ಲಿ. ಹೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ. ಕೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ. ಕೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ. ಕೃಪಾ ನೋಟದಿಂದಲಿ ಸರ್ವರು ವ್ಯಾಪಾರ ಮಾಡುವರು. ಕೃಪಾ ನೋಟದಿಂದಲೇ ಸರ್ವರು ವ್ಯಾಪಾರ ಮಾಡುವರು. ಕೃಪಾ ನೋಟದಿಂದಲೇ ಸರ್ವರು ವ್ಯಾಪಾರ ಮಾಡುವರು. ಪುರುಷ ಬ್ರಹ್ಮ ವಿರಿಂಚಿಯು ಮಹಾನ್. ಪುರುಷ ಬ್ರಹ್ಮ ವಿರಂಚಿಯು ಮಹಾ. ಪುರುಷ ಬ್ರಹ್ಮ ವಿರಂಚಿಯು ಮಹಾ. ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ. ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ. ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ. ಗುರುವರ ಮಹಾಧ್ಯಾತ ಬಲ ವಿಜ್ಞಾತ ವಿಖ್ಯಾತ. ಗುರುವರ ಮಹಾಧ್ಯಾತ ಬಲ ವಿಜ್ಞಾತ ವಿಖ್ಯಾತ. ಗುರುವರ ಮಹಾಧ್ಯಾತ ವಿಜ್ಞಾತ ವಿಶ್ವಖ್ಯಾತ. ಗರಳ ಭುಗ್ ಭವರೋಗ ಭೇಷಜ. ಗರಳ ಭೃಗ್ಭವರೋಗ ಭೇಷಜ. ಗರಳ ಭೃಗ್ಭವರೋಗ ಭೇಷಜ. ಸ್ವರವರ್ಣ ವೇದಸ್ಥ. ಸ್ವರವರ್ಣ ವೇದಸ್ಥ. ಸ್ವರವರ್ಣ ವೇದಸ್ಥ. ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟ ಕವೀತ ಭಯ ಭೀಮ. ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟ ಕವೀತ ಭಯ ಭೀಮ. ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟ ಕವೀತ ಭಯ ಭೀಮ. ಬ್ರಹ್ಮವಾಯುಗಳ ಮಹಿಮೆ, ಅವರ ರೂಪಗಳು, ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ಕೂಡ ಅನೇಕ ರೂಪಗಳು ತೊಳುತ್ತಾರೆ. ಸಾಧಾರಣ ಬ್ರಹ್ಮ ಅಂದ ತಕ್ಷಣ ನಮಗೇನು ಚತುರ್ಮುಖ ಬ್ರಹ್ಮದೇವರು ಅಂತಾನೆ ನಮಗ ಐಡಿಯಾ. ಬ್ರಹ್ಮ ಅಂತಾನೆ ಆ ಕಮಲದ ಮೇಲೆ ಕೂತ್ಕೊಂಡು 4 ಮುಖ ಇಟ್ಕೊಂಡು 4 ವೇದ ಹೇಳ್ತಾ ಇರ್ತಾನೆ ಅಂತ ಒಂದೇ ರೂಪ ನಮಗೆ ತಲೆಗೆ ಬರ್ತದೆ. ಆದರೆ ಇದು ಯಾವ ರೂಪ? ಈ 4 ಮುಖದ ಚತುರ್ಮುಖ ಬ್ರಹ್ಮ ಅಂತೇನಿದ್ದಲ್ಲ, ಇದು ಯಾವ ರೂಪ ಅಂತಂದ್ರೆ ಈ ಬ್ರಹ್ಮಾಂಡದ ಒಳಗೆ ಭಗವಂತ ನಾಭಿಕಮಲದಿಂದ ಹುಟ್ಟಿದ ರೂಪ ಇದು ಬ್ರಹ್ಮರೂಪ. ಇದಕ್ಕೆ 4 ತಲೆ, 4 ಮುಖ. ಬ್ರಹ್ಮಾಂಡದ ಒಳಗೆ ಇದೆ. ಬ್ರಹ್ಮಾಂಡದ ಹೊರಗೆ ಬ್ರಹ್ಮದೇವರು ಅನೇಕ ರೂಪಗಳನ್ನು ತಗೊಂಡ್ರು. ಅದಕ್ಕೆ 4 ಮುಖ ಇಲ್ಲ, ಅದಕ್ಕೆ ಒಂದೇ ಮುಖನೇ. ಚತುರ್ಮುಖ ಬ್ರಹ್ಮ ಅಂತಂಬೋದು ಬ್ರಹ್ಮಾಂಡದ ಒಳಗೆ ಭಗವಂತ ನಾಭಿಕಮಲದಿಂದ ಹೊರಹೊಮ್ಮಿದಂತಹ ರೂಪ, ಅದು ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮಾಂಡದ ಹೊರಗೆ ಇನ್ನೂ ಬ್ರಹ್ಮಾಂಡ ಸೃಷ್ಟಿಯಾಗದೆ ಮುಂಚಿತವೇ ಭಗವಂತ ಮೊದಲು ಏನ್ ಮಾಡಿದ? ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ.
ಆ ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮದೇವರೇ. ಸೊ ಅಲ್ಲಿ ಒಂದು ಬ್ರಹ್ಮರೂಪದಿಂದ ಹುಟ್ಟುತ್ತಾರೆ. ಪುರುಷ ಅಂತ ಮತ್ತೊಂದು ರೂಪ, ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ ಅಂತ ಭಗವಂತ 4 ರೂಪ ತಗೊಳ್ತಾನೆ. ಆ 4 ರೂಪದಿಂದ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ. ಒಂದೊಂದಕ್ಕೆ ಒಂದೊಂದು ಹೆಸರು. ವಿರಿಂಚ ಅಂತ ಒಂದು ರೂಪಕ್ಕೆ ಹೆಸರು, ಮಹಾನ್ ಅಂತ ಒಂದು ರೂಪಕ್ಕೆ ಹೆಸರು, ಪುರುಷ ಅಂತ ಇನ್ನೊಂದು ರೂಪಕ್ಕೆ ಹೆಸರು, ವಿರಿಂಚಿ ಅಂತ ಇನ್ನೊಂದು ರೂಪಕ್ಕೆ ಹೆಸರು. ಹೀಗೆ ಇವೆಲ್ಲ ಬ್ರಹ್ಮದೇವರ ರೂಪಗಳು. ಪುರುಷ ಎಂಬುದು ಬ್ರಹ್ಮದೇವರ ರೂಪ. ಒಂದು ಪುರುಷ ಅಂತ ಭಗವಂತನಿಗೂ ಹೆಸರು. ಪುರುಷ ರೂಪ ಭಗವಂತ. ಭಗವಂತನ ಮೊದಲನೇ ಅವತಾರ ಪುರುಷ ರೂಪ, ಅದು ಭಗವಂತನ ರೂಪ ಬೇರೆ. ಬ್ರಹ್ಮರಿಗೂ ಪುರುಷ ಎಂಬಂತಹ ರೂಪ ಇದೆ ಬೇರೆ. ಹೀಗಾಗಿ ಆ ಪುರುಷನಾಮಕನಾದ ಭಗವಂತನಿಂದ ಹುಟ್ಟಿದ ರೂಪ ಈ ಪುರುಷ ರೂಪ, ಬ್ರಹ್ಮದೇವರ ಪುರುಷ ರೂಪ. ಬ್ರಹ್ಮ, ವಿರಿಂಚಿ, ಮಹಾನ್ ಅಂದ್ರೆ ಆ ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರಿಗೆ ಮಹಾನ್ ಅಂತ ಹೆಸರು. ಹೀಗೆ ಮರುತ, ಮುಖ್ಯ ಪ್ರಾಣ, ಇವೆಲ್ಲ ವಾಯುದೇವರ ರೂಪಗಳು. ಆಮೇಲೆ ಈ ವಿರಿಂಚ ಎಲ್ಲ ಬ್ರಹ್ಮದೇವರ ರೂಪಗಳಾದರೆ, ಈ ಮರುತ, ಮುಖ್ಯ ಪ್ರಾಣ ಇವೆಲ್ಲ ಈ ಮುಂದೆ ಬರತಕ್ಕಂಥ ಕೆಲವು ರೂಪಗಳು ಎರಡೂದರಕ್ಕೂ ಅನ್ವಯಿಸ್ತವೆ. ಬ್ರಹ್ಮವಾಯುಗಳಿಬ್ಬರಿಗೂ ಅನ್ವಯಿಸ್ತವೆ. ಮರುತ, ಮುಖ್ಯ ಪ್ರಾಣ, ಧೃತಿ, ಸ್ಮೃತಿಯು ಪ್ರತ್ಯೇಕವಾಗಿ ಈ ವಾಯುದೇವರಿಗೆ ಸಂಬಂಧಿಸಿದಂತಹ ರೂಪಗಳು. ಅಂದ್ರೆ ವಾಯುದೇವರಿಗೆ ಮರುತ ಅಂತ ರೂಪ, ಮುಖ್ಯ ಪ್ರಾಣ ಅಂತ ಕರಿತೀವಿ. ಧೃತಿ ಎಂಬುವಂತಹ ಒಂದು ರೂಪ. ಧೃತಿಗೆ ಸ್ಮೃತಿ, ಅದಕ್ಕೆಲ್ಲ ಅಭಿಮಾನಿ ದೇವತೆಗಳವರು. ಹೀಗಾಗಿ ಧೃತಿ, ಸ್ಮೃತಿ ಅಂತ ರೂಪಗಳು. ಗುರುವರ, ಶ್ರೇಷ್ಠ ಜಗದ್ಗುರುಗಳವರು, ಅದಕ್ಕೆ ಗುರುವರ ಅಂತ ಕರೀತಾರೆ. ಮಹಾಧ್ಯಾತ ಅಂತ ಒಂದು. ಬಲ, ವಿಜ್ಞಾತ, ವಿಖ್ಯಾತ ಇವೆಲ್ಲ ವಾಯುದೇವರಿಗೆ ಹೆಸರುಗಳು. ಆಮೇಲೆ ಗರಳ ಭುಕ್, ಗರಳ ಅಂದ್ರೆ ವಿಷ, ಗರಳ ಭುಕ್ ಅಂದ್ರೆ ವಿಷವನ್ನು ಕುಡಿದವರು. ಆ ಕ್ಷೀರಸಾಗರ ಮಥನದಲ್ಲಿ ಕಾಲಕೂಟ ವಿಷ ಬಂತು, ಮಹಾವಿಷ, ಕಲಿ ಅದಕ್ಕೆ ಅಭಿಮಾನಿ. ಅಂತಹ ವಿಷ ಬಂದಾಗೆ ವಾಯುದೇವರು ಅದನ್ನೆಲ್ಲ ಕೂಡ ಪಾನ ಮಾಡಿಬಿಟ್ರು, ಏನೂ ಆಗಲಿಲ್ಲ, ಜೀರ್ಣ ಮಾಡ್ಕೊಂಡ್ಬಿಟ್ರು. ಆ ಸ್ವಲ್ಪ ಮಿಕ್ಕಿದ್ರೆ ಅದನ್ನ ಚೆನ್ನಾಗಿ ತಿಕ್ಕಿ ಅದನ್ನ ರುದ್ರದೇವರಿಗೆ ಕೊಟ್ರು. ಆ ರುದ್ರದೇವರು ತಾವು ಆ ಸ್ವಲ್ಪ ವಿಷವನ್ನು ಪಾನ ಮಾಡಿದ್ದಕ್ಕೇನೆ ಆ ಕಂಠವೆಲ್ಲ ನೀಲಾಗಿತ್ತು, ಹೊರಗೋಗಿಲ್ಲ, ಒಳಕ್ಕೆ ಬಂದಿಲ್ಲ. ಅದರ ತಾಪ ಪರಿಹಾರಕ್ಕಾಗಿ ತಲೆ ಮೇಲೆ ಚಂದ್ರನ್ನಿಟ್ಟುಕೊಂಡ, ಹಾವನ್ನು ಹಾಕೊಂಡ, ಗಂಗೆಯನ್ನಿಟ್ಟುಕೊಂಡ, ಅಭಿಷೇಕ ಪ್ರಿಯ ಅಂತ ಅನಿಸಿದ. ಅಂತ ಭಯಂಕರವಾದ ವಿಷ ಅದು. ಈ ವಾಯುದೇವರು ಮಾತ್ರ ಆ ಸಂಪೂರ್ಣ ವಿಷವನ್ನು ಆರಾಮಾಗಿ ಪಂಚಾಮೃತ ಕುಡಿದಂಗೆ ಕುಡಿದ್ಬಿಟ್ರು. ಗರಳ ಭುಕ್ ಅಂದ್ರೆ ಆ ವಿಷವನ್ನು ಕುಡಿದವರು ಅಂತ ಅರ್ಥ. ಭವರೋಗ ಭೇಷಜ, ಭವರೋಗ ಈ ಸಂಸಾರವೆಂಬಂತಹ ರೋಗಕ್ಕೆ ಭೇಷಜ ಅಂದ್ರೆ ವೈದ್ಯರಿದ್ದಂತೆ. ಸಂಸಾರನೇ ದೊಡ್ಡ ರೋಗ. ಈ ಸಂಸಾರವೆಂಬ ರೋಗಕ್ಕೆ ಔಷಧ ಯಾರು? ವಾಯುದೇವರು. ಮತ್ತೆ ಸ್ವರ, ವರ್ಣ, ವೇದಸ್ಥ. ಸ್ವರ, ವರ್ಣ ಇವೆಲ್ಲದಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಸ್ವರ ಮತ್ತು ವರ್ಣ ಆ ವೇದಗಳು, ಅದಕ್ಕೆಲ್ಲ ಕೂಡ ವೇದಗಳಲ್ಲಿ ಅಭಿಮಾನಿಯಾಗಿ ಇರ್ತಾರೆ, ಸ್ವರಾವರಣಗಳಲ್ಲಿ ಅಭಿಮಾನಿಗಳಾಗಿರ್ತಾರೆ. ಮತ್ತು ಜೀವೇಶ್ವರರಾಗಿದ್ದಾರೆ, ಎಲ್ಲ ಜೀವರಿಗೂ ಒಡೆಯರಾಗಿದ್ದಾರೆ. ಜೀವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಜೀವೇಶ್ವರ ಅಂದ್ರೂ ಒಂದೇ, ಜೀವೋತ್ತಮ ಅಂದ್ರೂ ಒಂದೇ. ಭಯಂಕರವಾಗಿ ಶತ್ರುಗಳಿಗೆ ಮಹಾಭಯವನ್ನು ಉಂಟು ಮಾಡುತ್ತಾರದ ಕಾರಣ ವಿಭೀಷಣ ಅಂತ ಹೆಸರು. ವಿಶ್ವ ಚೇಷ್ಟಕ, ಎಲ್ಲ ಜಗತ್ತಿನಲ್ಲೂ ಎಲ್ಲ ಪ್ರಾಣಿಗಳಿಗೂ ಚೇಷ್ಟೆಯನ್ನು ಮಾಡಿಸುವರು ವಾಯುದೇವರು. ಅದಕ್ಕಾಗಿ ವಿಶ್ವ ಚೇಷ್ಟಕ. ವೀತ ಭಯ ಭಯ ಇಲ್ಲದವರು ಅರ್ಥ. ವೀತ ಅಂದ್ರೆ ಹೋಗಲ್ಪಟ್ಟ ಭಯ, ಅಂದ್ರೆ ಭಯನೇ ಇಲ್ಲ ಇವರಿಗೆ. ಮತ್ತು ಭೀಮ, ಭೀಮ ಅಂತಂದ್ರೆ ಎಲ್ಲರಿಗೂ ಭಯವನ್ನು ಉಂಟು ಮಾಡಿಸೋರು. ರಣರಂಗದಲ್ಲಿ ಹೋದ್ರು ಅಂತಂದ್ರೆ ಭೀಮಸೇನ ದೇವರು ಪರಾರ ಎಲ್ಲರೂ ಓಡೋಗ್ತಿದ್ರು. ಮಹಾಭಾರತದಲ್ಲಿ ವರ್ಣನೆ ಬರ್ತದೆ. ಭೀಮಸೇನ ದೇವರು ಎಲ್ಲಿ ಯುದ್ಧ ಮಾಡ್ತಾ ಇದ್ರು ಆಗಲಿ
ಹೋಗಲಿಕ್ಕೆ ಹೆದರ್ತಾ ಇದ್ರಂತೆ ಅವರವರೆಲ್ಲರೂ ಕೂಡ. ಯಾಕೆ ಅಷ್ಟು ಭಯಂಕರವಾಗಿ ಯುದ್ಧ ಮಾಡ್ತಾರೆ ಭೀಮಸೇನ ದೇವರು. ಅದಕ್ಕೆ ಭೀಮ ಅಂತ ಹೆಸರು. ಅಂದ್ರೆ ಭಯಂಕರ ಅಂತ ಅರ್ಥ. ಭಯಂಕರವಾದ ಯುದ್ಧ ಮಾಡ್ತಾರೆ ಒಂದರ್ಥ. ಆದರೆ ಇನ್ನೊಂದರ್ಥ ಭೀಮ, ಅಂದ್ರೆ ಪ್ರಮಾಣಗಳು, ಎಲ್ಲಾ ಪ್ರಮಾಣಗಳನ್ನು ಭರಿಸಿದಂತಹವರು. ಅದಕ್ಕಾಗಿ ಭೀಮ ಮಹಾಜ್ಞಾನಿಗಳು ಅಂತ ಅರ್ಥ. ಹೀಗಾಗಿ ಮಹಾಭಯಂಕರರು ಅಂತ ಒಂದರ್ಥ, ಎಲ್ಲ ಪ್ರಮಾಣಗಳನ್ನು, ವೇದಾದಿ ಸಕಲ ಪ್ರಮಾಣಗಳನ್ನು ಕೂಡ ತಿಳಿದವರು ಆದ ಕಾರಣ ಕೂಡ ಭೀಮ ಅಂತ ಅವರಿಗೆ ಹೆಸರು. ಇಷ್ಟೆಲ್ಲ ಈ ವಿಶೇಷಣಗಳು ಬ್ರಹ್ಮವಾಯುದೇವರಿಗೆ ಇಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು. ವಿಶೇಷವಾಗಿ ಪುರುಷ ಬ್ರಹ್ಮ ವಿರಿಂಚ ಮಹಾನ್ ಎಂಬುವು ಬ್ರಹ್ಮದೇವರಿಗೆ, ಉಳಿಕೆಯೆಲ್ಲ ವಾಯುದೇವರಿಗೆ ಕೂಡ ಅನ್ವಯ ಮಾಡುವಂತಹ ಹೆಸರುಗಳಿವೆಲ್ಲ. ಅರ್ಥ ಆಯ್ತಾ ಆಚಾರ್ಯ? ಪುರುಷ ಬ್ರಹ್ಮ ವಿರಿಂಚ ಮಹಾನ್ ಮರುತ ಮುಖ್ಯಪ್ರಾಣ